ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪುಟ್ಟಮ್ಮಿ ಆವಾಗ ಸಾರಿಗೆ ಹೆಂಗೆ ಮಸಾಲೆ ರುಬ್ತಿದ್ಲೋ ಈಗಲೂ ಹಂಗೆ ಚೂರು ವ್ಯತ್ಯಾಸ ಇಲ್ಲ. ನೀರು ಮಗಳೇ, ಅದು ನೆತ್ತಿ ಹತ್ಬಿಟ್ಟಿತ್ತಲ್ಲ, ಅದಕ್ಕೆ ಕಣ್ ತುಂಬ್ಕೊಂಬಿಟ್ಟು. ಟೊಮ್ಮಿ ಬಂದ್ಲಾ? ಇನ್ನೂ ಇಲ್ಲ ಮಗಳೇ. ನಿಂಗೂ ಸ್ನೇಹ ನನಗೆ ನನ್ನ ಮ್ಯಾಗೆ ಸಿಕ್ಕಾಪಟ್ಟೆ ಸಿಟ್ಟಲ್ಲ? ನಾನೇ ನಿನ್ನನ್ನು ಕಾಲೇಜಿಗೆ ಕರ್ಕೊಂಡೋಗಿದ್ದು ನೀನು ನನ್ನ ಮ್ಯಾಗೆ ಅಪ್ಪಯ್ಯ ಅನ್ನೋ ಅಭಿಪ್ರಾಯ ಬೆಳೆಸ್ಕೊಳ್ಳಿ ಅನ್ನೋ ಸ್ವಾರ್ಥದಿಂದಂತೂ ಅಲ್ಲವ. ನಿಂಗೇನಾರು ಹಂಗೆ ಅನಿಸಿದ್ರೆ ಅದು ತಪ್ಪಿಲ್ಲ ಬಿಡು. ಇಷ್ಟು ದಿವಸ ಇಲ್ದಿರೋ ಕಾಳಜಿ ಈಗ ದಿಢೀರಂತ ಬಂದ್ಬಿಟ್ರೆ ಎಲ್ರಿಗೂ ಹಂಗೇನೆ ಅನ್ಸೋದ್ರ ಬಗ್ಗೆ ಹೇಳಬೇಕು ಅಂದರೆ ನನಗೂ ಸುಮಾರು ಮಾತಾಡೋದಿದೆ. ನನ್ನ ಹೆಣ್ಮಗು ಆಗಿ ಹುಟ್ಟಿದ್ದಕ್ಕೆ ಅಲ್ವಾ ನೀನು ಅವ್ವನ್ನ ಬಿಟ್ಟು ಹೋಗಿದ್ದು? ಬಹುಶಃ ನನ್ನ ಗಂಡ್ಮಗು ಆಗಿ ಹುಟ್ಟಿದಿದ್ರೆ ನೀನು ಅವ್ವನ್ನ ಬಿಟ್ಟು ಹೋಗ್ತಿರ್ಲಿಲ್ಲ ಅಲ್ವಾ? ನನ್ನಿಂದಾನೆ ಅವ್ವ ನಿನ್ನ ಜೊತೆ ಇರೋಕ್ಕಾಗಲಿಲ್ಲ. ನನ್ನಿಂದಾನೆ ಅಕ್ಕಂದ್ರಿಗೆ ಅಪ್ಪನ ಪ್ರೀತಿ ಸಿಗ್ಲಿಲ್ಲ. ಒಂದು ಲೆಕ್ಕದಲ್ಲಿ ಈ ಸಮಸ್ಯೆಗೆಲ್ಲ ಕಾರಣ ನೀನಲ್ಲ, ನಾನು. ನನ್ನ ಕಣ್ಮಗುವಾಗಿ ಹುಟ್ಟಿದಿದ್ರೆ ನಮ್ಮನೆ ಇರ್ತಿರ್ಲಿಲ್ಲ. ಇಲ್ಲವಾ, ಇದೆಲ್ಲ ನನ್ನ ದಡ್ತನಿಂದಾಗಿದ್ದು, ನಿನ್ನಿಂದಂತೂ ಖಂಡಿತ ಅಲ್ಲ. ನೀನು ಹೇಳ್ದಂಗೆ ನಂಗೆ ಗಂಡು ಹುಟ್ಟಿದಿದ್ರೆ ಅವ್ನು ನನ್ನ ಥರ ಕೆಟ್ಟ ಬುದ್ಧಿ ಕಲಿತಿದ್ದೆ ಹೊರತಾಗಿ ನಿನ್ನ ಥರ ಅಂತೂ ಇರ್ತಿರ್ಲಿಲ್ಲ. ಹೆಣ್ಣು ಮಕ್ಕಳು ಹುಟ್ಟಿದ್ರೆ ಅಪ್ಪಂದ್ರಿಗೆ ತಾಯಿ ಹುಟ್ಟಿದ್ರು ಅಂತಾರೆ. ಕೆಲವ್ರಿಗೆ ಆ ಅದೃಷ್ಟನೇ ಇರೋಕ್ಕಿಲ್ಲ. ಆದರೆ ನನಗೆ 3 ಜನ ತಾಯಂದ್ರು. ಆ ತಾಯಂದ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋಗಿದ್ದಕ್ಕೆ ಯಾರು ನಾನು ಬದುಕಿದ್ದಾಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ. ಅದಕ್ಕೆ ನಂಗೆ ಬೇಸರ ಇಲ್ಲ. ಅಂದರೆ ಅದರಿಂದ ನೀವೆಲ್ಲ ನೋವು ಅನುಭವಿಸೋಂಗಾಯ್ತಲ್ಲ, ಅದು ಹಗಲು ರಾತ್ರಿ ನನ್ನ ಮನಸ್ಸನ್ನು ಕೊರಿತಾ ಇತ್ತು. ನನ್ಗೆ ಓದ್ಕೊಳ್ಳೋದಿದೆ, ಊಟ ಮಾಡಿ ಮಲ್ಕೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.